ರಾಜ್ಯ ರಾಜಕೀಯದಲ್ಲಿ ಮುಂಬರುವ ವಿಧಾನಸಭೆಯ ಸೋಲು ಗೆಲುವಿನ ಲೆಕ್ಕಾಚಾರ ಈಗಿನಿಂದಲೇ ಆರಂಭ ಆಗಿದೆ. ಮುಂದೆ ನಾನೇ ಸಿಎಂ ಆಗೋದು ಅಂತ ಕಾಂಗ್ರೆಸ್ನಲ್ಲಿ ಫೈಟ್ ಕೂಡ ಜೋರಾಗಿದೆ. ಇದರ ನಡುವೆ ಎಚ್.ಡಿ. ಕುಮಾರಸ್ವಾಮಿ ಮರಳಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಚರ್ಚೆಯೂ ಕೂಡ ಆರಂಭ ಆಗಿದೆ. ಇದೆಲ್ಲದಕ್ಕೂ ಕಾರಣ ಯಶ್ ಸಿನಿಮಾ ಟೀಸರ್. ಹಾಗಾದ್ರೆ ಟಾಕ್ಸಿಕ್ ರೀತಿಯ ಎಚ್.ಡಿ.ಕೆ ಟೀಸರ್ ಹೇಗಿದೆ, ಇದರ ಹಿಂದಿರೋ ಮೆಸೇಜ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. Daddy's home. We want to loot this state peacefully. Do you think he'll return to state politics? I don't think so. Wait, he wasn't supposed to be here. Daddy is home. ಯಶ್ ಟಾಕ್ಸಿಕ್ ಟೀಸರ್ ಅಲ್ಲ, ಇದು ಎಚ್.ಡಿ.ಕೆ ಟೀಸರ್. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಎಚ್.ಡಿ.ಕೆ ಹವಾ? Do you think he'll return to state politics? Daddy is home. ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ಟೀಸರ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಸಖತ್ ಹೈಪ್ ಕ್ರಿಯೇಟ್ ಆಗಿದ್ದು ನೆಕ್ಸ್ಟ್ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಲಾಗ್ತಿದೆ. ಈ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗ್ತಿದ್ದಂತೆ ಮತ್ತೊಂದು ಟೀಸರ್ ರಿಲೀಸ್ ಆಗಿದ್ದು ಪೊಲಿಟಿಕಲ್ ಫೀಲ್ಡ್ ನಲ್ಲಿ ಮತ್ತೊಂದು ಟಾಕ್ಗೆ ಎಡೆ ಮಾಡಿಕೊಟ್ಟಿದೆ. ಅದರಲ್ಲೂ ಎಚ್.ಡಿ.ಕೆಯ ಇದೊಂದು ಡೈಲಾಗ್. Daddy is home. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಬಿಗ್ ನ್ಯೂಸ್ ಒಂದು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅದಕ್ಕಾಗಿಯೇ ಜೆಡಿಎಸ್ ಕಡೆಯಿಂದ ಈ ಟೀಸರ್ ರಿಲೀಸ್ ಸುಳಿವು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ರಾಜ್ಯದಲ್ಲಿ 2028ರ ವಿಧಾನಸಭೆ ಚುನಾವಣೆಯ ಸದ್ದು ರಾಜ್ಯದಲ್ಲಿ ಶುರುವಾಗಿದ್ದು ಸಿದ್ದರಾಮಯ್ಯ ಡಿಕೆಶಿ ನಡುವೆ ಕುರ್ಚಿ ಫೈಟ್ ಜೋರಾಗಿದೆ. ಇದರ ಮಧ್ಯೆ ಎಂಟ್ರಿ ಕೊಟ್ಟಿರೋ ಎಚ್.ಡಿ.ಕೆ ಮುಂದಿನ ಬಾರಿ ತಾನೇ ಸಿಎಂ ಆಗಬೇಕು ಎಂದು ತೆರೆಮರೆಯಲ್ಲಿ ರಣತಂತ್ರ ರೂಪಿಸುತ್ತಿದ್ದಾರೆ. Do you think he'll return to state politics? I don't think so. Wait, he wasn't supposed to be here. Daddy is home. 2028ಕ್ಕೆ ಬಿಜೆಪಿ ಜೊತೆಗೆ ಮೈತ್ರಿ ಮೂಲಕ ಚುನಾವಣೆಗೆ ಹೋಗೋಕೆ ದಳಪತಿಗಳು ಸಿದ್ಧರಾಗಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಜೆಡಿಎಸ್ ತನ್ನದೇ ಆದ ಬಲದ ಮೂಲಕ ಸಿಎಂ ಪಟ್ಟಕ್ಕೆ ಕ್ಲೈಮ್ ಮಾಡೋದಕ್ಕೆ ಮುಂದಾಗ್ತಿದೆ. ಚನ್ನಪಟ್ಟಣ ಕ್ಷೇತ್ರದ ಮೂಲಕ 2028ರ ಚುನಾವಣೆಯ ಎಚ್.ಡಿ.ಕೆ ಅಖಾಡಕ್ಕಿಳಿಯಲು ಸಿದ್ಧತೆ ನಡೆಸಿದ್ದಾರೆ. ರಾಜ್ಯದಲ್ಲಿ 80 ಕ್ಷೇತ್ರಗಳನ್ನ ಗುರಿ ಮಾಡಿಕೊಂಡಿರೋ ಜೆಡಿಎಸ್ ಪ್ರಮುಖವಾಗಿ ಹಳೆ ಮೈಸೂರು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ 50 ಕ್ಷೇತ್ರಗಳನ್ನ ಗೆದ್ದು ಸಿಎಂ ಆಗೋ ತಂತ್ರ ಹೂಡಿದ್ದಾರೆ. ಆದ್ರೆ ಇದಕ್ಕೆ ಡಿ.ಕೆ. ಸುರೇಶ್ ಟಾಂಗ್ ನೀಡಿದ್ದಾರೆ. ಏನಂತ? ಡ್ಯಾಡಿ ಸೋಮ ಅಂದ್ರೆ ಏನು? ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀಎಂಟ್ರಿ ಕೊಡ್ತಿದ್ದೀನಿ ಅಂತ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದೀರಿ? Daddy is home. ಸದ್ಯ 3 ಪಕ್ಷದಲ್ಲಿಯೂ ಕೂಡ ಸಿಎಂ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ನಾಯಕತ್ವ ಪಾಲಿಟಿಕ್ಸ್ ವಿಪಕ್ಷಗಳಿಗೆ ಅಸ್ತ್ರವಾಗಿದ್ದು ಇದನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲು ಜೆಡಿಎಸ್ ಮತ್ತು ಬಿಜೆಪಿ ತಂತ್ರ ಹೂಡಿದೆ. ಹೀಗಾಗಿಯೇ ಹೆಚ್ಚು ಸ್ಥಾನವನ್ನ ಗೆಲ್ಲುವ ಮೂಲಕ ಎಚ್.ಡಿ.ಕೆ ಸಿಎಂ ಆಗುವ ಕನಸು ಕಾಣ್ತಿದ್ದು 2028ಕ್ಕೆ ಮತ್ತೆ ರಾಜ್ಯ ರಾಜಕೀಯಕ್ಕೆ ಕಂಬ್ಯಾಕ್ ಮಾಡಲು ರೆಡಿಯಾಗಿದ್ದಾರೆ. ಇದಕ್ಕೆ ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ನೋಡಬೇಕು. Daddy is home. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.